ಎಲ್ಲರಿಗೂ ಎಪಿಸೋಡ್ 4 ಆಫ್ ಚರ್ಚ್ ಅಂಡ್ ಸ್ಪೆಕ್ಟಕಲ್ಸ್ ಆಫ್ ಲಾಗೆ ಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ಸಾಗರ್ ಬನ್ಗರ್ ಅಂತ. ಅವರು LLM ಇನ್ ಕಾನ್ಸ್ಟಿಟ್ಯೂಷನಲ್ ಲಾ ಒಳಗೆ ಮುಗಿಸ್ಕೊಂಡಿದ್ದಾರೆ ಇನ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ. ಅವರು ಅದ್ರ ಜೊತೆಗೂ ನಮ್ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನೆಲ್ದು ಕೋ ಫೌಂಡರ್ ಇದ್ದಾರೆ. ಅಂಡ್ ಅವ್ರ ಡೆಸರ್ಟೇಷನ್ ಟಾಪಿಕ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅವ್ರು ಅದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅಂಡ್ ಇವತ್ತಿನ ನಮ್ ಟಾಪಿಕ್ ಏನಂದ್ರೆ LLM. ಯಾಕಂದ್ರೆ ತುಂಬಾ ಜನ ಗ್ರಾಜುಯೇಟ್ ಆದವರು ಅವರಿಗೆ LLM ಮಾಡೋದಿದೆ, ಬಟ್ ಅವರಿಗೆ ಅದ್ರ ಪ್ರೊಸೀಜರ್ ಗೊತ್ತಿರ್ಲಿಕ್ಕಿಲ್ಲ, ಮತ್ತೆ ಅಡ್ಮಿಷನ್ ಪ್ರೊಸೀಜರ್ ಗೊತ್ತಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ನಮ್ ಗೆಸ್ಟ್ ಇವತ್ತು ಅವ್ರ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅವ್ರು ಹೇಗೆ ಅಡ್ಮಿಷನ್ ತಗೊಂಡ್ರು ಎಲ್ಲವೂ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತಾರೆ. ವೆಲ್ಕಮ್ ಸಾಗರ್ ಅವರೇ. ಥ್ಯಾಂಕ್ ಯು. ನಮ್ ಆಡಿಯನ್ಸ್ಗೆ ಇವತ್ತು ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಎಸ್, ಖಂಡಿತ. ಮೈ ನೇಮ್ ಈಸ್ ಸಾಗರ್. ಐ ಆಮ್ ಫ್ರಮ್ ಅಥಣಿ, ಬೆಲ್ಗಾಂ ಡಿಸ್ಟ್ರಿಕ್ಟ್. ನನ್ನ ಬಗ್ಗೆ ಹೇಳೋದಾದ್ರೆ, ನಂದು ಎಜುಕೇಶನ್ ಏನಿದೆ ಅದು ಡಿಗ್ರಿಯನ್ನು ನಾನು ಶಿವಾನಂದ್ ಕಾಲೇಜ್ ಕಾಗವಾಡ್ನಲ್ಲಿ ಕಂಪ್ಲೀಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ನನ್ನ LLB ಡಿಗ್ರಿಯನ್ನು ನಾನು ಎಲ್ಲಿ ಲಾ ಕಾಲೇಜ್ ಚಿಕ್ಕೋಡಿಯಲ್ಲಿ ಕಂಪ್ಲೀಟ್ ಮಾಡಿ, ಆಮೇಲೆ ನೆಕ್ಸ್ಟ್ ನಂದು ಏನ್ ಪೋಸ್ಟ್ ಗ್ರಾಜುಯೇಷನ್ ಇದೆ ಅದನ್ನ ನಾನು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಲ್ಲಿ ಈಗ ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್. ಮತ್ತೆ ಫಸ್ಟ್ ಕ್ವಶನ್ ಏನಂದ್ರೆ, ನೀವು ಯಾಕೆ LLM ಮಾಡ್ಬೇಕಂತ ಚೂಸ್ ಮಾಡಿದ್ರಿ? ಎಸ್, LLM ಮಾಡೋದು ಏನ್ ಮೇನ್ ಆಬ್ಜೆಕ್ಟ್ ಅಥವಾ ನನ್ನ ಇಂಟೆನ್ಷನ್ ಏನಂದ್ರೆ, ನಾನು ಫಸ್ಟ್ ಸೆಮಿಸ್ಟರ್ LLB ಅಲ್ಲಿ ಇರ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಲ್ಲಿ ನಂಗೆ ಅತಿ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಸೊ ಅದಕ್ಕೆ ನಾ ಮೊದ್ಲಿಂದಲೂ ನಂಗೆ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಂದ್ರೆ ಬಹಳ ಇಂಟ್ರೆಸ್ಟ್. ನಾ PUC ಫಸ್ಟ್ PU ಹಿಡ್ಕೊಂಡು ನಾನು ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕಾಗಿ ನಾ ಯಾವಾಗ್ಲೂ ನಂಗೆ ಅದೇ ಬುಕ್ ಹಿಡ್ಕೊಂಡು ಕೂಡ್ತಿದ್ದೆ ನಾ. ಸೊ ಅದಕ್ಕಾಗಿ ಇದರಲ್ಲಿ ನಾನು ಒಂದು ಸ್ಪೆಷಲೈಸೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಅನ್ನ ಮಾಡಿದ್ರೆ ನಂಗೆ ಒಳ್ಳೆ ಅಪಾರ್ಚುನಿಟಿ ಸಿಗ್ಬಹುದು, ಅಥವಾ ನಂಗೆ ಈ ಸಬ್ಜೆಕ್ಟ್ ಮೇಲೆ ಚೆನ್ನಾಗಿ ಕಮಾಂಡ್ ಬರ್ಬೇಕಂದ್ರೆ, ಅಥವಾ ಇದ್ರ ಬಗ್ಗೆ ನಾ ಎಲ್ಲ ಕಂಪ್ಯಾರಿಟಿವ್ ಸ್ಟಡಿ ಅಥವಾ ಅದರ್ ಕಂಟ್ರಿಲಿ ಯಾವ ರೀತಿ ಲಾ ಇದೆ ಮತ್ತು ನಮ್ಮ ಕಂಟ್ರಿಲಿ ಏನ್ ಲಾ ಇದೆ ಅದ್ರ ಬಗ್ಗೆ ಎಲ್ಲ ನಂಗೆ ತಿಳ್ಕೊಬೇಕಂತ ಬಹಳ ಕ್ಯೂರಿಯಾಸಿಟಿ ಇತ್ತು. ಸೊ ಅದಕ್ಕಾಗಿ ನಾ LLM ಮಾಡ್ಬೇಕಂತ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇರ್ಬೇಕಾದ್ರೆ ನಾ ಫಿಕ್ಸ್ ಆದೆ. ಅಂಡ್ ನೆಕ್ಸ್ಟ್ ಇನ್ನ ಒಂದು ಮೇನ್ ರೀಸನ್ ಏನಂದ್ರೆ, ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ನಂಗೆ ಅತಿ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಸೊ ಅದಕ್ಕೆ ನಂಗೆ ಅವಾಗೇ ನಾ ಫಿಕ್ಸ್ ಆಗಿಬಿಟ್ಟೆ ಕಿ ಇದರಲ್ಲಿ ನಾನು ಖಂಡಿತ ಸ್ಪೆಷಲೈಸೇಷನ್ ಮಾಡಬೇಕು ಅಂತ. ಸೊ ಹೀಗಾಗಿ ನಾನು LLM ಕಾನ್ಸ್ಟಿಟ್ಯೂಷನಲ್ ಲಾ ಸಬ್ಜೆಕ್ಟ್ ಅಲ್ಲೇ ಮಾಡ್ಬೇಕಂತ ಅವಾಗ ನಾ ಫಿಕ್ಸ್ ಆದೆ. ಇಟ್ಸ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ ಬಿಹೈಂಡ್ ಚೂಸಿಂಗ್ LLM. ಎಸ್. ನೆಕ್ಸ್ಟ್ ಕ್ವಶನ್ ಏನಂದ್ರೆ, LLM ಅಡ್ಮಿಷನ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಏನಿದೆ? ಎಸ್, LLM ಮಾಡ್ಬೇಕಂದ್ರೆ ಏನ್ ಪ್ರೊಸೀಜರ್ ಅಂತೂ ಸ್ಟಾರ್ಟಿಂಗ್ ನಂಗೂ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ನಮ್ ಸೀನಿಯರ್ ಆಮೇಲೆ ಕೆಲವೊಂದಿಷ್ಟು ನಮ್ ಟೀಚರ್ಸ್ ನನ್ನ ಕೇಳಿದಾಗ ಅವರು ನಂಗ್ ಈ ರೀತಿಯಾಗಿ ಗೈಡ್ ಮಾಡಿದ್ರು. ಏನಂದ್ರೆ LLM ಮಾಡ್ಬೇಕಂದ್ರೆ ಎಲ್ ಮಾಡ್ಬೇಕು, ಮತ್ತೆ ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ನಮ್ ಕರಿಯರ್ ಆಪ್ಷನ್ ಏನಿದೆ LLM ಕಂಪ್ಲೀಟ್ ಮಾಡಿದ್ಮೇಲೆ, ಇದೆಲ್ಲದ್ರ ಬಗ್ಗೆ ನಾ LLB ಕಂಪ್ಲೀಟ್ ಮಾಡ್ಬೇಕಾದ್ರೆ ವಿಚಾರ ಮಾಡಿದೆ. ಆಮೇಲೆ ನೆಕ್ಸ್ಟ್ ಅವಾಗ ಏನಾಗಿತ್ತು ಅಂದ್ರೆ, ಇದು COVID-19 ಪ್ಯಾಂಡಮಿಕ್ ದಿಂದ ಅಕಾಡೆಮಿಕ್ಸ್ ಸ್ವಲ್ಪ ವೇರಿಯೇಷನ್ಸ್ ಆಗಿತ್ತು. ಅಂದ್ರೆ ಅದರ್ ಯೂನಿವರ್ಸಿಟಿ ಪ್ಲಸ್ ನಮ್ಮ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿದು ಅಕಾಡೆಮಿಕ್ಸ್ ಎಲ್ಲ ವೇರಿಯೇಷನ್ಸ್ ಆಗಿತ್ತು. ಸೊ ಅದಕ್ಕೆ ನಂಗೆ ಲಾಸ್ಟ್ ಆಪ್ಷನ್ ಉಳಿದಿದ್ದು KUD ಪ್ಲಸ್ KSLU ಎರಡೇ ಆಪ್ಷನ್ ಉಳಿದಿತ್ತು ಅವಾಗ ಅಡ್ಮಿಷನ್ ಮಾಡ್ಬೇಕಾದ್ರೆ. ಉಳಿದಿದ್ದು ಅದರ್ ಯೂನಿವರ್ಸಿಟಿಯಲ್ಲೆಲ್ಲ ಏನಾಗಿತ್ತು ಅಂದ್ರೆ ಅಡ್ಮಿಷನ್ಸ್ ಕ್ಲೋಸ್ ಆಗಿದ್ವು, ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಎರಡು ಆಪ್ಷನ್ ಉಳಿದಿತ್ತು, ಒಂದು KUD ಪ್ಲಸ್ KSLU. ಸೊ LLM ಮಾಡ್ಬೇಕಾದ್ರೆ ಫಸ್ಟ್ ನಾವು ಏನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಆ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಅದರಲ್ಲಿ ನಮ್ಗೆ ಕ್ವಾಲಿಫೈ ಆದ್ರೆ ಆ ಬೇಸ್ ಮೇಲೆ ನಮ್ಗೆ ಸೀಟ್ ಸಿಗುತ್ತೆ. ಸೊ ನಾವು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಕೊಟ್ಟಿದ್ವಿ, ಆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ನಮಗೆ ಸೆಲೆಕ್ಟ್ ಆಯ್ತು. ಅವಾಗ ನೆಕ್ಸ್ಟ್ ನಮ್ಗೆ LLM ವಿತ್ ಮಿನಿಮಮ್ 55% ಕಂಪಲ್ಸರಿ LLB ನಾವು ತೆಗೆದಿರ್ಬೇಕು. ಸೊ ಆ ಬೇಸ್ ಮೇಲೆ ಪ್ಲಸ್ ನಾವು ಎಂಟ್ರೆನ್ಸ್ ಇದು ಏನ್ ಎಂಟ್ರೆನ್ಸ್ ಅಲ್ಲಿ ಮಾರ್ಕ್ಸ್ ಬಂದಿರುತ್ತೆ ಅದ್ರ ಬೇಸ್ ಮೇಲೆ ನಮ್ಗೆ ಸೀಟ್ ಸಿಗುತ್ತೆ, LLM ಸೀಟ್. ಈಗ ನೀವು ಅಡ್ಮಿಷನ್ ಟೆಸ್ಟ್ ಅಂತ ಹೇಳಿದ್ರಿ ಅಲ್ಲ, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸಿಗೆ ಹೇಳಿ, ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸಿಗೆ ಇಂಟ್ರೆಸ್ಟ್ ಇದೆ, ಬಟ್ ಅವರಿಗೆ ಕ್ವಶನ್ ಎಂಟ್ರೆನ್ಸ್ ಎಕ್ಸಾಮ್ ಹೇಗಿರತ್ತೆ, ಯಾವ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ, ಯಾವ ತರ ಸಬ್ಜೆಕ್ಟ್ ಬರತ್ತೆ ಅನ್ನೋದು ಸ್ವಲ್ಪ ಹೇಳಿ. ಎಸ್, ಎಂಟ್ರೆನ್ಸ್ ಎಕ್ಸಾಮು ಬೇಸಿಕಲಿ ನಂಗೂ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನಾನು ಕನ್ಫ್ಯೂಷನ್ ಇತ್ತು. ಏನಂದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಕ್ವಶನ್ ಯಾವ ರೀತಿ ಟಫ್ ಇರುತ್ತೋ ಅಥವಾ ಈಸಿ ಇರುತ್ತೋ, ಒಂದ್ ವೇಳೆ ನಾನು ಎಂಟ್ರೆನ್ಸ್ ಎಕ್ಸಾಮ್ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಅಪಾರ್ಚುನಿಟಿ, ಲೈಕ್ ನಮ್ LLM ಮಾಡ್ಲಿಕ್ಕೆ ಏನ್ ಮತ್ ಅಲ್ಟರ್ನೇಟಿವ್ ದಾರಿ ಏನಿದೆ ಅದನ್ನ ಹುಡುಕಾಡಿದಾಗ ನಂಗೆ ಏನ್ ಅನಿಸ್ತಂದ್ರೆ, ಎಂಟ್ರೆನ್ಸ್ ಎಕ್ಸಾಮು
ಇಲ್ಲಿತ್ತು. ಬಟ್ ನೆಕ್ಸ್ಟ್ ನಾವು ಕ್ಲಾಟ್ ಇನ್ನೂ ಒಂದು ಆಪ್ಷನ್ ಏನಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ನಡೆಸ್ತಾರೆ. ಸೊ ಅದು ಕ್ವಾಲಿಫೈ ಆದ್ರೆ ಒಳ್ಳೆ ಅಪಾರ್ಚುನಿಟಿ, ಅಂದ್ರೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಒಂದು ಕಾಲೇಜ್ ಯೂನಿವರ್ಸಿಟಿನಲ್ಲಿ ಚಾನ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಸರ್ಚ್ ಮಾಡಿದೆ, ಬಟ್ ನಮ್ದು ಅಡ್ಮಿಷನ್ ಲೇಟ್ ಆಗಿ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಅಪಾರ್ಚುನಿಟಿ ಸಿಗ್ಲಿಲ್ಲ. ಸೊ ಅದಕ್ಕೆ ಅವೆಲ್ಲ ಸ್ಕಿಪ್ ಮಾಡಿ ಜಸ್ಟ್ ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಸೀಟ್ ನಮ್ಗೆ ಇಲ್ಲಿ KUD ಪ್ಲಸ್ KSLU ಅಲ್ಲಿ ಸಿಕ್ತು. ಸೊ ಅದಕ್ಕೆ ನಾವು ಅಲ್ಲಿಂದ ನಮ್ದು LLM ಸ್ಟಾರ್ಟ್ ಆಯ್ತು. ಹಾ, ನಾನ್ ನಿಮ್ಮಲ್ಲಿ ಏನ್ ಕೇಳಿದೆ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಯಾವ ತರ ಸಬ್ಜೆಕ್ಟ್ ಇರುತ್ತೆ ಮತ್ತೆ ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅದನ್ನ ಸ್ವಲ್ಪ ಹೇಳಿ. ಹಾ, ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಬೇಸಿಕಲಿ ನಾವು ಏನ್ LLM ಇದು LLB ಅಲ್ಲಿ ಏನ್ ಓದಿರ್ತೀವಿ ನೋಡಿ, ಅದ್ರ ಬೇಸ್ ಮೇಲೆ ಎಲ್ಲ ಕ್ವಶನ್ಸ್ ತೆಗೆದಿರ್ತಾರೆ. ಲೈಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕಾಂಟ್ರಾಕ್ಟ್ ಲಾ, ಆಮೇಲೆ ನೆಕ್ಸ್ಟ್ IPC, CRPC, ಎವಿಡೆನ್ಸ್, ಆಮೇಲೆ IPR, ಆಮೇಲೆ ಕ್ರಿಮಿನಲ್ ಲಾ. ಈ ಸಬ್ಜೆಕ್ಟ್ ಮೇಲೆ ಎಲ್ಲ ಕ್ವಶನ್ಸ್ ಬಂದಿರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಜಾಸ್ತಿ ಕ್ವಶನ್ ಕಾನ್ಸ್ಟಿಟ್ಯೂಷನ್ ಲಾ ರಿಲೇಟೆಡ್ ಪ್ಲಸ್ ಎವಿಡೆನ್ಸ್, ಆಮೇಲೆ ಎನ್ವೈರನ್ಮೆಂಟಲ್ ಲಾ, ಈ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಎಂಟ್ರೆನ್ಸ್ ನಲ್ಲಿ ಕೇಳ್ತಾರೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ 50 ಮಾರ್ಕ್ಸ್ ಗೆ ಇತ್ತು. ನಾವು ಬರ್ದಿದ್ದಾಗ 50 ಮಾರ್ಕ್ಸ್ ಬರ್ದಿದ್ವಿ. ಸೊ ಅವಾಗ ನಮ್ದು ಕ್ವಾಲಿಫೈ ಆಗಿತ್ತು. ಕ್ವಾಲಿಫೈ ಆದ್ಮೇಲೆ ಅವ್ರು ನಮಗೆ ಮೇಲ್ ಮುಖಾಂತರ ಮೆಸೇಜ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಕಾಲು ಸಹ ಮಾಡಿದ್ರು, ನಿಮ್ದು ಎಂಟ್ರೆನ್ಸ್ ಎಕ್ಸಾಮ್ ಕ್ವಾಲಿಫೈ ಆಗಿದೆ, ಸೊ ನಿಮ್ಗೆ LLM ಸೀಟ್ ಅಲಾಟ್ ಆಗಿದೆ, ಯು ಕ್ಯಾನ್ ಜಾಯಿನ್ ಎನಿ ಟೈಮ್ ಅಂತ ಅವ್ರು ನಮ್ಗೆ ಹೇಳಿದ್ರು. ಸೊ ಅವಾಗ ನಮ್ಗೆ LLM ಗೆ ಅಡ್ಮಿಷನ್ ಸಿಕ್ತು ಅಂತ ನಾನು. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಿಮ್ LLM ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಆಮೇಲೆ ನಿಮ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಎಲ್ಲ ಹೇಗೆ ಇತ್ತು, ಯಾವ ತರ ನಿಮ್ದು ಅನುಭವ ಆಯ್ತು ಅದನ್ನ ನೀವು ಶೇರ್ ಮಾಡ್ಕೊಳ್ಳಿ. ಎಸ್, ನಮ್ದು ಫಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆದಾಗ ನಾವೆಲ್ಲ ನ್ಯೂ ಫ್ರೆಂಡ್ಸ್. ಲೈಕ್ ನಮ್ ಫ್ರೆಂಡ್ಸ್ ಎಲ್ಲ ಮೈಸೂರು, ಮಂಗಳೂರು, ಹಾಸನ, ಆಮೇಲೆ ಈ ಕಡೆ ಅಂಕೋಲಾ, ಆಮೇಲೆ ಧಾರವಾಡ, ಹುಬ್ಳಿ, ಬೆಳಗಾವಿ, ಎಲ್ಲಾ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರಿತ್ತು. ಲೈಕ್ ಅದರ್ ಸ್ಟೇಟ್, ಇವನ್ ಕೇರಳ, ಆ ಕಡೆಯಿಂದ ಸಹ ಕೆಲವೊಂದಿಷ್ಟು ಜನ ಬಂದಿದ್ರು. ಸೊ ಎಲ್ಲ ಹೊಸ ಫೇಸಸ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ. ಬಟ್ ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟ್ ಆಗಬೇಕಾದ್ರೆ ಸ್ವಲ್ಪ ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ಡಿಫಿಕಲ್ಟ್ ಆಯ್ತು. ಹೊಸ ಎನ್ವೈರನ್ಮೆಂಟ್ ಪ್ಲಸ್ ಹೊಸ ಟೀಚರ್ಸ್, ಕೆಲವೊಂದಿಷ್ಟು ಹೊಸ ಸಬ್ಜೆಕ್ಟ್ ಲೈಕ್ ಕಂಪೇರಿಟಿವ್ ಸ್ಟಡಿ ಇರುತ್ತಲ್ಲ. ಸೊ ಹಿಂಗಾಗಿ LLB ಗಿಂತ LLM ಸ್ವಲ್ಪ ಡೆಪ್ತ್ ಆಗಿ ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟಫ್ ಅಂತ ಎಲ್ಲರಿಗೂ ಫೀಲ್ ಆಯ್ತು. ಲೈಕ್ ಫಸ್ಟ್ ಸೆಮಿಸ್ಟರ್ ಆದ್ಮೇಲೆ ನಾವೆಲ್ಲ ಸ್ವಲ್ಪ ಏನು ಕಂಪೇರಿಟಿವ್ ಸ್ಟಡಿ ಅದು ಇದು ಬುಕ್ಸ್ ಎಲ್ಲ ಅವೈಲೇಬಲ್ ಇತ್ತು. ಆಮೇಲೆ ಆನ್ಲೈನ್ ಸೋರ್ಸ್, ಲೈಬ್ರರಿ ಎಲ್ಲ ಚೆನ್ನಾಗಿ ಮೆಟೀರಿಯಲ್ ಸಿಗ್ತಾ ಇತ್ತು. ಸೊ ಹಂಗಾಗಿ ನಾವು ಕರೆಕ್ಟ್ ಆಗಿ ಎಕ್ಸಾಮ್ ಅನ್ನ ಪ್ರಿಪೇರ್ ಆಗಿ ಫಸ್ಟ್ ಸೆಮಿಸ್ಟರ್ ಅನ್ನ ಪಾಸ್ ಮಾಡ್ಕೊಂಡು ಈ ರೀತಿಯಾಗಿ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತಂತ ನಾನು ಹೇಳ್ತೀನಿ. ಹಾ, ಈಗ ನೋಡಿ, ನೀವು BA ಇಂಗ್ಲಿಷ್ ಅಲ್ಲಿ ಮಾಡಿದಿರಾ, Yes. LLB ಕನ್ನಡದಲ್ಲಿ ಆಗಿದೆ, LLM ಇಂಗ್ಲಿಷ್ ಅಲ್ಲಿ ಆಯ್ತು. ಬಟ್ ಥಿಂಗ್ ಈಸ್ LLB ನೀವು ಕನ್ನಡದಲ್ಲಿ ಮಾಡಿದ್ರಿ. ಹಾಗೆ ನಿಮ್ ತರಾನೇ ಎಷ್ಟೊಂದ್ ಜನ ಇದ್ದಾರೆ, ಅವ್ರು ಕನ್ನಡದಲ್ಲಿನೇ ಮಾಡ್ತಾರೆ. ಅಂಡ್ LLM ಅಂತೂ ಅಲ್ಲಿ ಐ ಥಿಂಕ್ ಆಪ್ಷನ್ ಇರೋದಿಲ್ಲ ಕನ್ನಡದಲ್ಲಿ. Yes, ಕನ್ನಡದಲ್ಲಿ ಆಪ್ಷನ್ ಇರೋದಿಲ್ಲ. ಯಾವ ತರ ನೀವು ಕನ್ನಡದಿಂದ ಇಂಗ್ಲಿಷ್ ಅಲ್ಲಿ ಸ್ವಿಚ್ ಆದ್ರಿ, ಅಂಡ್ ಅವಾಗ ನಿಮಗೆ ಎಷ್ಟು ಸ್ಟ್ರಗಲ್ ಆಯ್ತು, ಯಾವ ತರ ನೀವು ಓವರ್ಕಮ್ ಮಾಡಿ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಪೇಪರ್ಸ್ ಎಲ್ಲ ಬರೆಯೋದು ಆಗ್ಲಿ, ಎಲ್ಲ ಇಡೀ ಜರ್ನಿ ಆಗ್ಲಿ, ಯಾವ ತರ ನೀವು ಕಮ್ ಬ್ಯಾಕ್ ಮಾಡಿದ್ರಿ ಸ್ವಲ್ಪ ಹೇಳ್ಕೊಳ್ಳಿ. ಎಸ್, ಖಂಡಿತವಾಗಿಯೂ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಫಸ್ಟ್ ಸೆಮಿಸ್ಟರ್ ತುಂಬಾ ಡಿಫಿಕಲ್ಟೀಸ್ ಅನ್ನ ಫೇಸ್ ಮಾಡಿದ್ವಿ. ಏನಕ್ಕಂದ್ರೆ ನಮ್ಗೆ ಕನ್ನಡ ಮೀಡಿಯಂ ದಿಂದ ಬಂದಿದ್ವಿ. ಬಟ್ ನಂದು BA ಆಪ್ಷನಲ್ ಇಂಗ್ಲಿಷ್ ನಲ್ಲಿ ಮುಗಿದಿತ್ತು. ಸೊ ಅಷ್ಟೇನು ನಂಗೆ ಆ ರೀತಿಯಾಗಿ ಏನ್ ಡಿಫಿಕಲ್ಟ್ ಕಾಣಿಸ್ಲಿಲ್ಲ. ಬಟ್ ಆದ್ರೂ ಸ್ವಲ್ಪ ಕಂಪ್ಯಾರಿಟಿವ್ ಸ್ಟಡಿ ಇರೋದ್ರಿಂದ ಕೆಲವೊಂದಿಷ್ಟು ವರ್ಡ್ ಆಗ್ಲಿ, ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಆ ಟೈಮ್ ಅಲ್ಲಿ ನಾವು ಕೆಲವೊಂದಿಷ್ಟು ಡಿಕ್ಷನರಿ ಪ್ಲಸ್ ನಮ್ ಸುತ್ತಮುತ್ತ ಸರೌಂಡಿಂಗ್ ಇದ್ದವ್ರ ಫ್ರೆಂಡ್ಸ್ ಎಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು. ಸೊ ಫಸ್ಟ್ ಸೆಮಿಸ್ಟರ್ ಅನ್ನ ಪಾಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಬಟ್ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ದಿಂದ ನಮ್ದೆಲ್ಲ ಕರೆಕ್ಟ್ ಆಗಿ ಸಬ್ಜೆಕ್ಟ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಡಿಸ್ಕಷನ್, ಆಮೇಲೆ ಎಕ್ಸಾಮ್ ಪರ್ಪಸ್ ಎಲ್ಲ ನಾವು ಪ್ರಿಪರೇಷನ್ ಮಾಡಿದಾಗ ಇಟ್ಸ್ ಈಸಿ, ಅಲ್ಲಿಂದ ಈಸಿ ಆಗ್ತಾ ಹೋಯ್ತು ಅಂತ ಹೇಳ್ತೀನಿ. ರಿಯಲಿ ಮೆಚ್ಬೇಕು, ಯಾಕಂದ್ರೆ LLM ಇಸ್ ರಿಯಲಿ ಲೆಂದಿ. ಸೊ ಇನ್ನೊಂದ್ ಮಾತು ಏನಂದ್ರೆ, ಬಹಳಷ್ಟು ಜನ ಕೇಳ್ತಿರ್ತಾರೆ LLM ಕನ್ನಡದಲ್ಲಿ ಯಾಕೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಸೊ LLM ಅನ್ನ ಕನ್ನಡದಲ್ಲಿ ಕೊಡ್ಲಿಕ್ಕೆ ಏನ್ ರೀಸನ್ ಇದೆ ಅಂದ್ರೆ, ನಾವು ಎಲ್ಲ ಕಂಪೇರಿಟಿವ್ ಸ್ಟಡಿ ಮಾಡ್ಬೇಕಾಗುತ್ತೆ ಅಲ್ಲಿ. ಸೊ ಕಂಪೇರಿಟಿವ್ ಸ್ಟಡಿ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಬುಕ್ಸ್ ಆಗ್ಲಿ, ಆನ್ಲೈನ್ ಸೋರ್ಸ್ ಆಗ್ಲಿ ಕನ್ನಡದಲ್ಲಿ ಅವೈಲೇಬಲ್ ಆಗೋದಿಲ್ಲ. ಸೊ ಅದಕ್ಕಾಗಿ ಕನ್ನಡದಲ್ಲಿ ಮಟೀರಿಯಲ್ ಸೋರ್ಸ್ ಏನಿರುತ್ತೆ ಅದು ಅವೈಲೇಬಲ್ ಆಗೋದಿಲ್ಲ. ಅದಕ್ಕಾಗಿ ಕನ್ನಡದಲ್ಲಿ ಅದನ್ನ ಆಪ್ಷನ್ ಇಟ್ಟಿಲ್ಲ ಅವರು. LLM ಅನ್ನ ಕನ್ನಡದಲ್ಲಿ ಮಾಡ್ಲಿಕ್ಕೆ ಯಾಕೆ ಅವಕಾಶ ನಮಗೆ ಮಾಡಿಕೊಡೋದಿಲ್ಲ ಅಂತ ಕೆಲವೊಂದಿಷ್ಟು ಜನ ಎಲ್ಲ ಕೇಳ್ತಿರ್ತಾರೆ.
ಸೊ ಅದಕ್ಕೆ ಮೇನ್ ರೀಸನ್ ಏನಂದ್ರೆ ಕನ್ನಡದಲ್ಲಿ ನಾವು LLB ಮಟ್ಟನು ಓದ್ಬೋದು, ಕನ್ನಡದಲ್ಲಿ ಮಟೀರಿಯಲ್ ಅವೈಲೇಬಲ್ ಇರುವುದಿಲ್ಲ. ಸೊ ಅದಕ್ಕೆ ಕನ್ನಡದಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ, ಯಾಕಂದ್ರೆ ಕಂಪೇರಿಟಿವ್ ಸ್ಟಡಿ ಎಲ್ಲ ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಇಂಗ್ಲಿಷ್ ಅಲ್ಲಿ ಎಲ್ಲ ಏನು ಅವೈಲೇಬಲ್ ಮಟೀರಿಯಲ್ಸ್ ಇರುತ್ತೆ, ಲೈಕ್ ಆನ್ಲೈನ್ ಸೋರ್ಸಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಒಳ್ಳೆ ನಾಲೆಜ್ ನಾವು ಪಡಿಬಹುದು ಅಂತ ನಾನು ಹೇಳ್ತೀನಿ. ಸೊ ನೀವು ರೀಸನ್ ಕೊಟ್ರಿ ಯಾಕೆ ಕನ್ನಡದಲ್ಲಿ ಇರೋದಿಲ್ಲ ಅಂತ. ಅಂಡ್ ನೆಕ್ಸ್ಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಈಗ LLM ಅಲ್ಲಿ ಡೆಸರ್ಟೇಷನ್ ಅಂತ ಇರತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈ ಡೆಸರ್ಟೇಷನ್ ಅನ್ನೋದು ಏನಿರತ್ತೆ? ವಿ ಆರ್ ಅನ್ಅವೇರ್ ಅಬೌಟ್. ಸೊ ಡೆಸರ್ಟೇಷನ್ ಹೇಗೆ ಇರತ್ತೆ, ಅದ್ರೊಳಗೆ ಅಂದ್ರೆ ಡೆಸರ್ಟೇಷನ್ ಅಂದ್ರೆ ಏನು, ಮತ್ತೆ ಅದ್ ಹೇಗೆ ವರ್ಕ್ ಮಾಡ್ಬೇಕು ಅದ್ರ ಮೇಲೆ, ಅಂಡ್ LLM ಅಲ್ಲಿ ಎಷ್ಟು ಅದು ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗತ್ತೆ ಅನ್ನೋದು ಸ್ವಲ್ಪ ಹೇಳಿ. LLM ಅಲ್ಲಿ ಮೇನ್ ಇರೋದೇ ಡೆಸರ್ಟೇಷನ್. ಡೆಸರ್ಟೇಷನ್ ಮೇನ್ ಅದೊಂದು ಪಾಸ್ ಮಾಡಿದ್ರೆ ನಾವು LLM ಪಾಸ್ ಮಾಡಿದಂಗೆ. ಲೈಕ್ ಐ ಥಿಂಕ್ ಇಟ್ಸ್ ಲೈಕ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಅದು ಮೇನ್ ರಿಸರ್ಚ್ ವರ್ಕ್ ಡಿಪೆಂಡ್ ಆಗಿರುತ್ತೆ. ನಾವು ಒಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ತೀವಿ, ಲೈಕ್ PhD ಮಾಡಿದಾಗ ಏನೇ ಅದು ಒಂಥರ. ಸೊ ಫಸ್ಟ್ ಸೆಮಿಸ್ಟರ್ ಪ್ಲಸ್ ಸೆಕೆಂಡ್ ಸೆಮಿಸ್ಟರ್ ನಮಗೆ ಕಾಮನ್ ಸಬ್ಜೆಕ್ಟ್ ಇರುತ್ತೆ. ಜಸ್ಟ್ ಒಂದ್ ಸೆಮಿಸ್ಟರ್ ಅಲ್ಲಿ 4 ಸಬ್ಜೆಕ್ಟ್ ಇರುತ್ತೆ, ಅಷ್ಟು ಸಬ್ಜೆಕ್ಟ್ ವೈಸ್ ಪಾಸ್ ಮಾಡಿದ್ರೆ ಆಯ್ತು. ಮೇನ್ ಸೆಕೆಂಡ್ ಇಯರ್ ಗೆ ಡೆಸರ್ಟೇಷನ್ ವರ್ಕ್ ಇರುತ್ತೆ, ಪ್ಲಸ್ 3 ಸಬ್ಜೆಕ್ಟ್ ಇರುತ್ತೆ. ಡೆಸರ್ಟೇಷನ್ ಅನ್ನ ಒಂದ್ ಟಾಪಿಕ್ ಸೆಲೆಕ್ಟ್ ಮಾಡ್ಲಿಕ್ಕೆ ನಮ್ ಗೈಡ್ ಯಾರು ಅಲಾಟ್ ಆಗಿರ್ತಾರೆ ಅವ್ರು ಹೇಳ್ತಾರೆ. ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಆ ಟಾಪಿಕ್ ಅನ್ನು ಏನ್ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡು ಆಮೇಲೆ ನಮ್ ರಿಸರ್ಚ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್, ಯಾಕಂದ್ರೆ ಸುಮ್ನೆ ಎಲ್ಲಿಂದು ನೋಡಿ ಅಥವಾ ಕಾಪಿ ಪೇಸ್ಟ್ ಈ ತರ ಎಲ್ಲ ಇರೋದಿಲ್ಲ ಅಲ್ಲಿ. ಶುಡ್ ಬಿ ಫ್ರೀ ಫ್ರಮ್ ಪ್ಲೆಜರಿಸಂ ಅಲ್ವಾ? ಹೌದು. Okay. ಅದಕ್ಕೆ ರಿಸರ್ಚ್ ಅನ್ನು ನಾವು ಓನ್ ಆಗಿ ಪ್ಲಸ್ ಹೊಸದಾಗಿ ನಮ್ಮ ವಿಚಾರಗಳನ್ನ ಅದರಲ್ಲಿ ಅಡಾಪ್ಟ್ ಮಾಡಿ ರಿಸರ್ಚ್ ಅನ್ನ ಅತಿ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ಗೈಡ್ ನಮ್ಗೆ ಯಾವತ್ತೂ ಸಜೆಸ್ಟ್ ಮಾಡ್ತಿರ್ತಾರೆ. ಮತ್ತೆ ಏನು ಡೆಸರ್ಟೇಷನ್ ಅನ್ನು ಅಷ್ಟು ಚೆನ್ನಾಗಿ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಕರಿಯರ್ ಗೆ ಬಹಳ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಂಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಈಗ ಕೆಲವೊಂದು ನಾನು ಫರ್ಮ್ ಅಲ್ಲಿ ಅಥವಾ ಇನ್ನು ಕೆಲವು ಕಡೆ ಎಲ್ಲ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ಮೇನ್ ಪ್ರಿಫರೆನ್ಸ್ ಏನಲ್ಲಿ LLM ದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನಾ ಈಗ ರೀಸೆಂಟ್ ಆಗಿ ಒಂದ್ ಕಡೆ ಇಂಟರ್ವ್ಯೂನು ಕೊಟ್ಟಿದ್ದೀನಿ, ಅಲ್ಲಿ ಜಾಸ್ತಿ ಅವ್ರು ಫೋಕಸ್ ಮಾಡಿದ್ದು LLM ದವರಿಗೆ. ಫಸ್ಟ್ LLM ಅಲ್ಲಿ ಏನ್ ಮಾಡಿದೆ ಅಂತ ಡೈರೆಕ್ಟ್ ಆಗಿ ಕೇಳೋದು ಅವರು ಡೆಸರ್ಟೇಷನ್ ಟಾಪಿಕ್ ಇಟ್ಕೊಂಡೆ ನಮ್ಗೆ ಅಲ್ಲಿಂದ ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಆ ಬೇಸ್ ಮೇಲೆ ಕರಿಯರ್ ಅಪಾರ್ಚುನಿಟಿ LLM ಕಂಪ್ಲೀಟ್ ಮಾಡಿದವ್ರಿಗೆ ಜಾಸ್ತಿ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಮತ್ತೀಗ ಇಂಪಾರ್ಟೆಂಟ್ ಏನಂದ್ರೆ, ಈಗ ನಾವ್ LLB ಸೊ ಗ್ರಾಜುಯೇಷನ್ ಟೈಮ್ ಅಲ್ಲಿ ಕೂಡ ಫೈನಲ್ ಇಯರ್ ನವರಿಗೆ ವೈವಾ ಅನ್ನೋದು ಇರುತ್ತೆ, ಲೈಕ್ ಇಂಟರ್ವ್ಯೂ. ಹಾಗೆ ನಿಮ್ LLM ಅಲ್ಲಿ ಕೂಡ ಇಂಟರ್ವ್ಯೂ ಆಗಿ ವೈವಾ ತಗೊಳ್ತಾರ ನಿಮ್ಗೆ? ಖಂಡಿತ. ಅಂಡ್ ವೈವಾ ತಗೊಂಡ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗೆ ಇತ್ತು? ವೈವಾ ಅಲ್ಲಿ ನಿಮ್ಗೆ ಯಾರಿದ್ರು ನಿಮ್ಗೆ ವೈವಾ ತಗೊಳ್ಳೋ ಮುಂದೆ? ಯಾರು ನಿಮ್ಗೆ ವೈವಾ ತಗೊಂಡ್ರು? ಸ್ವಲ್ಪ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿ. ಖಂಡಿತ. ಲೈಕ್ LLB ತರಾನೇ ಫೈನಲ್ ಇಯರ್ ಏನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ವೈವಾ ಇರುತ್ತೆ ನೋಡಿ, ಅದೇ ತರ ಇಲ್ಲಿ LLM ಕೂಡ ಡೆಸರ್ಟೇಷನ್ 20 ಮಾರ್ಕ್ಸ್ ಗೆ ವೈವಾ ಇರುತ್ತೆ, ಪ್ಲಸ್ 80 ಮಾರ್ಕ್ಸ್ ಗೆ ನಮ್ ರಿಸರ್ಚ್ ಅದ್ ಬುಕ್ಲೆಟ್ ಅನ್ನ ನಾವು ಸಬ್ಮಿಟ್ ಮಾಡಬೇಕು ಯೂನಿವರ್ಸಿಟಿಗೆ. ಸೊ ಆ ಟೈಮ್ ಅಲ್ಲಿ ಏನಂದ್ರೆ ವೈವಾಗೆ ನಾರ್ಮಲಿ LLB ಅಲ್ಲಿ ಏನ್ ಮಾಡ್ತಾರೆ, ವಿತ್ ಪ್ರಿನ್ಸಿಪಲ್ ಸಮ್ ಫ್ಯಾಕಲ್ಟಿ ಆಫ್ ಇನ್ ಸಬ್ಜೆಕ್ಟ್ ಅವ್ರನ್ನ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಕೊಡ್ಸಿರ್ತಾರೆ. ಸೊ ಬಟ್ ಇಲ್ಲಿ LLM ಅಲ್ಲಿ ಏನಾಗುತ್ತೆ ಅಂದ್ರೆ ಅದರ್ ಯೂನಿವರ್ಸಿಟಿ ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್ ಕರೆಸಿರ್ತಾರೆ. ಸೊ ಅವ್ರು ನಮ್ಮ ಇಂಟರ್ವ್ಯೂ ಅನ್ನ ತಗೋತಾರೆ. ಪಕ್ಕದಲ್ಲಿ ಇಬ್ರು ಇವ್ಯಾಲ್ಯೂಯೇಷನರ್ ಪ್ಲಸ್ ನೆಕ್ಸ್ಟ್ ನಮ್ ಗೈಡ್ ಒಬ್ರು, 3 ಜನ ಟೋಟಲ್ ಇಂಟರ್ವ್ಯೂ ಒಳಗಡೆ ಕೂತಿರ್ತಾರೆ. ಸೊ ನಮ್ ಇಂಟರ್ವ್ಯೂ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ, ನಾವ್ ಏನ್ ರಿಸರ್ಚ್ ಟಾಪಿಕ್ ಸೆಲೆಕ್ಟ್ ಮಾಡಿ ರಿಸರ್ಚ್ ಮಾಡಿರ್ತೀವಿ ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಒಂದೊಂದ್ಸರಿ ಔಟ್ ಆಫ್ ದಿ ರಿಸರ್ಚ್ ರಿಲೇಟೆಡ್ ನಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನಮ್ ಬುಕ್ಲೆಟ್ ಅಲ್ಲಿ ಮಾಡೋದ್ರಕ್ಕಿಂತ ಏನ್ ಬುಕ್ಲೆಟ್ ಅಲ್ಲಿ ಜಾಸ್ತಿ ರಿಸರ್ಚ್ ಮಾಡಿದ್ವಲ್ಲ ಅದಕ್ಕಿಂತ ಜಾಸ್ತಿ ಔಟ್ ಆಫ್ ದಿ ಕ್ವಶನ್ಸ್ ಅನ್ನ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಯಾವ ಮಟ್ಟಿಗೆ ನಮ್ ರಿಸರ್ಚ್ ಇಂಪ್ರೂವ್ಮೆಂಟ್ ಆಗಿದೆ, ಪ್ಲಸ್ ರಿಸರ್ಚ್ ಸ್ಕಿಲ್ ಏನ್ ಡೆವಲಪ್ ಆಗಿದೆ ಅದ್ರ ಬಗ್ಗೆ ಅವರೆಲ್ಲ ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನರ್ ಯಾರಿರ್ತಾರೆ ಅವ್ರು ನಮಗೆ ಜಾಸ್ತಿ ಕ್ವಶನ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈ ಡೆಸರ್ಟೇಷನ್ ಟಾಪಿಕ್ ಯಾವ ಚೂಸ್ ಮಾಡಿದ್ರಿ ನೀವು? ನಂದು ಟಾಪಿಕ್ ಬೇಸಿಕಲಿ ನಾ ಎನ್ವೈರ್ಮೆಂಟ್ ರಿಲೇಟೆಡ್ ಅನ್ನ ಸೆಲೆಕ್ಟ್ ಮಾಡಿದೆ. ನಂದು ಕಾನ್ಸ್ಟಿಟ್ಯೂಷನಲ್ ಲಾ ಸಬ್ಜೆಕ್ಟ್ ಮೇನ್ಲಿ ಸ್ಪೆಷಲೈಸೇಷನ್, ಬಟ್ ನಾ ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮೇಲೆ ನಾನು ಸೆಲೆಕ್ಟ್ ಮಾಡಿದೆ. ಬಟ್ ನಂಗೇನ್ ಕ್ವಶನ್ ಗೊತ್ತಾ, ಎಲ್ಲರಿಗೂ ಒಂದೊಂಥರ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ನಿಮಗೂ ಎನ್ವಿರಾನ್ಮೆಂಟಲ್ ಲಾ ಅಲ್ಲಿ ಇರ್ಬೋದು, ಬಟ್ ಯಾಕೆ ನೀವು ಎನ್ವಿರಾನ್ಮೆಂಟಲ್ ಲಾ ಅಲ್ಲಿ ಎಸ್ಪೆಷಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಯಾಕೆ ಚೂಸ್ ಮಾಡಿದ್ರಿ?
ನಂಗ ಎನ್ವೈರನ್ಮೆಂಟಲ್ ಲಾ ಅಂದ್ರೆ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಂಗೆ ಮೊದಲಿನಿಂದಲೂ. ಸೊ ಅದಕ್ಕೆ ನಂಗೆ ಮೊದಲಿಂದನೂ LLM ಜಾಯಿನ್ ಆಗೋಕ್ಕಿಂತ ಮೊದಲು ನಂಗೆ ರಿಸರ್ಚ್ ವರ್ಕ್ ಅನ್ನ ಈ ಸಬ್ಜೆಕ್ಟ್ ಅಲ್ಲಿ ಮಾಡ್ಬೇಕಂತ ನಂಗೆ ಬಹಳ ಇಂಟ್ರೆಸ್ಟ್ ಆಗಿತ್ತು. ಸೊ ಅದಕ್ಕೆ ನಾ ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡಿದೆ. ಅದಕ್ಕೆ ನಮ್ ಗೈಡ್ ಕೂಡ ಎಸ್ ನಿಂಗೆ ಅದ್ರಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆ, ನಿಂಗ ಯಾವ ಟಾಪಿಕ್ ಸೆಲೆಕ್ಟ್ ಮಾಡ್ತೀಯ ಅದ್ರ ಮೇಲೆ ನೀನ್ ಮಾಡು ಅಂತ ನಂಗೆ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ನಾ ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ರಿಸರ್ಚ್ ಅನ್ನು ಸ್ಟಾರ್ಟ್ ಮಾಡಿದೆ. ಯಾಕೆ ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡಿದೆ ಅಂದ್ರೆ, ಈಗ ರೀಸೆಂಟ್ ಆಗಿ ನಾವು ನೋಡಬಹುದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ. ಈ ಗ್ಲೋಬಲೈಸೇಷನ್ ಅಥವಾ ನಮ್ಮ ಎನ್ವೈರನ್ಮೆಂಟ್ ರಿಲೇಟೆಡ್ ಎಷ್ಟು ಹಾನಿ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಸೊ ಅದ್ರ ಬಗ್ಗೆ ನಂಗೆ ಏನಾದ್ರೂ ಒಂದು ಜನರಿಗೆ ಅವೇರ್ನೆಸ್ ಅಥವಾ ಏನಾದ್ರೂ ನನ್ನ ಕಡೆಯಿಂದ ಆದಷ್ಟು ಒಂದು ಏನ್ ಹೊಸ ಆಲೋಚನೆಗಳನ್ನು ರಿಸರ್ಚ್ ಮಾಡಿ ನಾನು ಸಬ್ಮಿಟ್ ಮಾಡಿದೆ. ಅಂಡ್ ಇವನ್ ಯೋರ್ ಟಾಪಿಕ್ ಇಸ್ ಫ್ಯಾಸಿನೇಟಿಂಗ್. ನನಗೂ ಇಷ್ಟ ಆಯ್ತು ಸಸ್ಟೈನಬಲ್ ಡೆವಲಪ್ಮೆಂಟ್. ಯಾಕಂದ್ರೆ ಟುಡೇಸ್ ಯಂಗ್ ಜನರೇಷನ್ ಆರ್ ವೆರಿ ಮಚ್ ಅವೇರ್ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೇನು, ಈಗಿನ ಜನರೇಷನ್ ನಾವು ಏನ್ ಎಂಜಾಯ್ ಮಾಡ್ತಾ ಇದೀವಿ ಅದು ಮುಂದಿನ ಜನರೇಷನ್ ಅವರು ಎಂಜಾಯ್ ಮಾಡ್ಬೇಕಂತಾನೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಬಂದಿರೋದು. ಸೊ ಈಗಿನ ಯಂಗ್ ಜನರೇಷನ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ನೀವೆಲ್ಲ ನೋಡ್ತಿರ್ಬೋದು, ಅದೆಲ್ಲ ಮೇನ್ ಫೋಕಸ್ ಮಾಡ್ತಾ ಇರೋದು ಎನ್ವಿರಾನ್ಮೆಂಟಲ್ ಲಾ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಆಗ್ಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದೇ ಫೋಕಸ್ ಮಾಡ್ತಾ ಇರೋದು. ಸೊ ಒನ್ ಅಮಾಂಗ್ ದ ಯಂಗ್ಸ್ಟರ್ಸ್ ಇಸ್ ಮಿಸ್ಟರ್ ಸಾಗರ್ ಬನ್ಗರ್ ಅವರು. ಇವನ್ ಹಿ ಫೋಕಸ್ಡ್ ಆನ್ ದ ಎನ್ವಿರಾನ್ಮೆಂಟ್ ಅಂಡ್ ಹಿ ಡಿಡ್ ಹಿಸ್ ಡಿಸರ್ಟೇಷನ್ ಟಾಪಿಕ್. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಾನು ತುಂಬಾ ಕೇಳ್ಪಟ್ಟಿದ್ದೀನಿ, ತುಂಬಾ ಜನ ಹೇಳಿದಾರೆ ದಟ್ LLM ಏನು, ಯಾರು ಟೀಚರ್ ಆಗೋರು ಇದಾರೆ ಅವ್ರಿಗಷ್ಟೇ LLM, ಯಾರಿಗೆ ಪ್ರಾಕ್ಟೀಸ್ ಮಾಡೋದಿಲ್ಲ ಅವ್ರಿಗೆ LLM ಮಾಡ್ಕೋಬೇಕು. ಬಟ್ I want to tell you what perspective is yours regarding this statement. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಆಸ್ ಐ ಅಬ್ಸರ್ವ್, ಈಗ ಯಾವ್ದಾದ್ರು ಲೀಗಲ್ ಫರ್ಮ್ಸ್ ಅಲ್ಲಿ ನೋಡಿದ್ರೆ ದೇ ಗಿವ್ ಪ್ರಿಯಾರಿಟಿ ಟು LLM ಸ್ಟೂಡೆಂಟ್ಸ್. ಬಟ್ ಇದು ಎಷ್ಟು ರಾಂಗ್ ನೋಷನ್ ಇದೆ ಅಂದ್ರೆ, ಟೀಚರ್ ಆಗೋವನಷ್ಟೇ LLM ಮಾಡ್ಬೇಕು ಅಂತ ಎಷ್ಟು ಜನ ಹೇಳಿದ್ದಾರೆ. ಸೊ ನಿಮ್ ಅಭಿಪ್ರಾಯ ಇದ್ರ ಮೇಲೆ ಏನು ಅಂತ ಹೇಳಿ. ಎಸ್, ಸ್ಟಾರ್ಟಿಂಗ್ ಅಲ್ಲಿ ನಾನು LLM ಮಾಡ್ಬೇಕಂದ್ರೆ ನಂಗೂ ಇದೇ ಹೇಳಿದ್ರು, ಏನ ಪ್ರಾಕ್ಟೀಸ್ ಮಾಡೋದಿದ್ರೆ ಇದೇನ್ LLM ಯೂಸ್ ಇಲ್ಲ, ಆಮೇಲೆ LLM ಮುಗಿಸಿದ್ರೆ ನೆಕ್ಸ್ಟ್ ಬರೀ ಟೀಚಿಂಗ್ ಅಷ್ಟೇ ಹೆಲ್ಪ್ ಆಗುತ್ತೆ, ಈ ರೀತಿಯಾಗಿ ಎಲ್ಲ ನಮ್ಗೆ ಹೇಳಿದ್ರು. ಬಟ್ ನಂಗೆ LLM ಕಂಪ್ಲೀಟ್ ಮಾಡಿದ್ಮೇಲೆ ಈಗ ಅನಿಸ್ತಾ ಇದೆ ಕಿ LLM ಕಂಪ್ಲೀಟ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಕರಿಯರ್ ಆಪ್ಷನ್ಸ್ ಅನ್ನ ನಾವು ನೋಡಿದಾಗ ಲೈಕ್ ಲೀಗಲ್ ಫರ್ಮ್ ಆಗಿರ್ಬೋದು, ಆಮೇಲೆ ಕಂಪನಿ ಆಗಿರ್ಬೋದು, ಆಮೇಲೆ ಟೀಚರ್ ಪೋಸ್ಟ್, ಆಮೇಲೆ ನೆಕ್ಸ್ಟ್ ನಾವು KSET ಅಥವಾ UGC ನೆಟ್ ಎಕ್ಸಾಮ್ ಬರೋದು ಕ್ವಾಲಿಫೈ ಆದ್ರೆ ನಾವು ಒಳ್ಳೆ ಟೀಚರ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಪ್ರಾಕ್ಟೀಸ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ಗೆ ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಸಬ್ಜೆಕ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಲೈಕ್ ಯಾವ ರೀತಿ ಹೆಲ್ಪ್ ಆಗುತ್ತಂದ್ರೆ, ನಾವು ಹೈಕೋರ್ಟ್ ಪ್ಲಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಇಂಟರ್ಪ್ರಿಟೇಷನ್ ಜಾಸ್ತಿ ಇರುತ್ತೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್. ಸೊ ಅದಕ್ಕೆ ಇಲ್ಲಿ ನಾವು ಪ್ರಾಕ್ಟೀಸ್ ಸುಪ್ರೀಂ ಕೋರ್ಟ್ ಅವ್ರ ಹೈಕೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಬ್ಜೆಕ್ಟ್ ಅಲ್ಲಿ ನಾವು ಮಾಡಿದ್ರೆ, ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋಪ್ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಎಸ್, ಯು ಆರ್ ರೈಟ್. ಯಾಕಂದ್ರೆ ನಾನು ಸುಪ್ರೀಂ ಕೋರ್ಟ್ ಇಂಟರ್ನ್ಶಿಪ್ ಮಾಡಿದ್ದೀನಿ ಅಂಡ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೂತಾಗ ಇಂಟರ್ಪ್ರಿಟೇಷನ್ ಮೇನ್ಲಿ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಮೇಲೆ ಇರತ್ತೆ. ಹಾಗಾಗಿ ಎಷ್ಟು ಡೀಪ್ ನಾಲೆಜ್ ಇರತ್ತೆ ಅಷ್ಟು ಪ್ರಾಕ್ಟೀಸಿಗೆ ಹೆಲ್ಪ್ಫುಲ್ ಆಗತ್ತೆ. ಯು ಆರ್ ರೈಟ್, ಕರೆಕ್ಟ್. ನೆಕ್ಸ್ಟ್ ಏನಂದ್ರೆ, ವಾಟ್ ಆರ್ ದ ಕರಿಯರ್ ಆಪ್ಷನ್ಸ್ ಆಫ್ಟರ್ LLM? ಕರಿಯರ್ ಆಪ್ಷನ್ ಅಂತ ನಾ ರೀಸೆಂಟ್ ಆಗಿ ಒಂದೆರಡು ಕಡೆ ಇಂಟರ್ವ್ಯೂ ಕೊಟ್ಟಿದೆ. ಲೀಗಲ್ ಫಾರ್ಮ್ ಅಲ್ಲಿ ನಂಗೆ ಅಪಾರ್ಚುನಿಟಿ ಬಂದಿದೆ. ಆಮೇಲೆ ನೆಕ್ಸ್ಟ್ ಕಂಪನಿ ಲೀಗಲ್ ಅಡ್ವೈಸರ್ ಆಗಿ ನಾವು ವರ್ಕ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ LLM ಮುಗಿದ್ಮೇಲೆ ನಾವು ಟೀಚಿಂಗ್ ಪೋಸ್ಟ್ ಗೆ ಅಪ್ಲೈ ಮಾಡ್ಬೋದು. ಲೈಕ್ ನಾವು UGC ನೆಟ್ ಅಥವಾ KSET ಅಪ್ಲೈ ಮಾಡಿ ಆಮೇಲೆ ಅದನ್ನ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ಟೀಚಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಆಮೇಲೆ ನಮ್ಗೆ LLM ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳಲ್ಲೆಲ್ಲ ಲೀಗಲ್ ಅಡ್ವೈಸರ್ ಈ ರೀತಿ ಹಲವಾರು ನಮ್ಗೆ ಅಪಾರ್ಚುನಿಟಿ ಸಿಗುತ್ತೆ. ಸೊ LLM ಯಾರು ಮಾಡ್ಬೇಕಂತ ಇದ್ರೆ ಅವರಿಗೆ ನಾನು ಇಷ್ಟೇ ಸಜೆಸ್ಟ್ ಮಾಡೋದಕ್ಕೆ, ನೀವು ಒಳ್ಳೆ ಲೀಗಲ್ ಫರ್ಮ್ ಜಾಯಿನ್ ಆಗೋದ್ರೆ ಅಥವಾ ಕಂಪನಿ ಜಾಯಿನ್ ಆಗೋರಿದ್ರೆ ಇಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಐ ವುಡ್ ಆಲ್ಸೋ ಲೈಕ್ ಟು ಆಡ್ ಅಪಾನ್ ದಟ್ ಇವನ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಆಗ್ಲಿ ಅಂಡ್ ಜಡ್ಜ್ ಹತ್ರ ಇಂಟರ್ನ್ಶಿಪ್ ಮಾಡ್ಬೇಕಾದ್ರೂ LLM ನವರಿಗೂ ಪ್ರಯಾರಿಟಿ ಅಷ್ಟೇ ಇದೆ. ಎಸ್ ಎಸ್, ಖಂಡಿತ. ಆಮೇಲೆ ನಾವು ರಿಸರ್ಚರ್ ವರ್ಕ್ ಮಾಡಬಹುದು. ಈ ರೀತಿ ಒಳ್ಳೆ ಅಪಾರ್ಚುನಿಟಿಗಳು ಇದೆ LLM ಕಂಪ್ಲೀಟ್ ಮಾಡಿದ್ರೆ. ಓಕೆ,
ಈಗ ಲಾಸ್ಟ್ ಕ್ವಶನ್ ಏನಂದ್ರೆ, ಈಗ ಬಡ್ಡಿಂಗ್ ಲಾಯರ್ಸ್ ಇದಾರೆ, ಗ್ರಾಜುಯೇಟ್ಸ್ ಇದಾರೆ, ಅಂಡ್ ನಿಮ್ ಜೂನಿಯರ್ಸ್ ಕೂಡ ಇದಾರೆ, ಅವರಿಗೆ ನೀವ್ ಏನ್ ಹೇಳಕ್ ಸಜೆಸ್ಟ್ ಮಾಡ್ತೀರಿ? ಯಾರು LLM ಮಾಡ್ಬೇಕಂತ ಇಷ್ಟ ಪಡ್ತಾ ಇದೀರ ಅವ್ರಿಗೆ ನಾ ಒಂದೇ ಮಾತು ಹೇಳ್ತೀನಿ, ನೀವು ಮಾಡೋದಿದ್ರೆ ಲೈಕ್ ದೊಡ್ಡ ದೊಡ್ಡ ಸಿಟಿ, ಬೆಂಗಳೂರು ಅಥವಾ ಅದರ್ ಯೂನಿವರ್ಸಿಟಿ, ಔಟ್ ಆಫ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ತುಂಬಾ ಸ್ಕೋಪ್ ಇದೆ. ಯಾಕಂದ್ರೆ ಅಲ್ಲಿ ನಾವು ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಸಿಟಿ ಹೋದ್ರೆ ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ. ಲೈಕ್ ನಮ್ಗೆ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಸಿಗುತ್ತೆ. ಆಮೇಲೆ ಹೈಕೋರ್ಟ್ ಪ್ಲಸ್ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ನಮ್ಗೆ ಇಂಟರ್ನ್ಶಿಪ್, ಜಡ್ಜಸ್ ಕೆಳಗಡೆ ಎಲ್ಲ ಈ ರೀತಿ ಅವಕಾಶಗಳು ನಮ್ಗೆ ಬಹಳಷ್ಟು ಅಪಾರ್ಚುನಿಟಿ ಸಿಗುತ್ತೆ. ಸೊ ಅದಕ್ಕಾಗಿ ಬೆಂಗಳೂರು ಅಥವಾ ಡೆಲ್ಲಿ ಇಂಥ ಕಡೆ ನೀವು LLM ಅನ್ನ ಅಡ್ಮಿಷನ್ ತಗೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ನೀವು ಅದರ್ ಯೂನಿವರ್ಸಿಟಿ ಲೈಕ್ ನ್ಯಾಷನಲ್ ಲಾ ಯೂನಿವರ್ಸಿಟಿ ಆಗಿರ್ಬೋದು, ಈ ಕಡೆ ಎಲ್ಲ ನೀವು ಕ್ಲಾಟ್ ಅಥವಾ ಈ ಸೆಂಟ್ರಲ್ ಯೂನಿವರ್ಸಿಟಿ ಏನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತಿಲ್ಲ ಅಂತ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಕೊಂಡು ಈಸಿಲಿ ನೀವು ಅಂತಲ್ಲಿ ಜಾಯಿನ್ ಆಗ್ಬಹುದು. LLM. Thank you for giving such important suggestions. And ಇವತ್ತು ನಮ್ ಚರ್ಚ್ ಅಂಡ್ ಸ್ಪೆಕ್ಟಕಲ್ಸ್ ಆಫ್ ಲಾಗೆ ನೀವು ಗೆಸ್ಟ್ ಆಗಿ ಬಂದಿದ್ದಕ್ಕೆ ವಿ ಆರ್ ರಿಯಲಿ ಗ್ರೇಟ್ಫುಲ್. ಯಾಕಂದ್ರೆ ಇದು ಎಲ್ಲರಿಗೂ ನೀಡಿರೋ ಇನ್ಫಾರ್ಮೇಶನ್ ಇತ್ತು. ಯಾಕಂದ್ರೆ ಈಗ ಗ್ರಾಜುಯೇಷನ್ ಮುಗ್ದಿದೆ, ಎಲ್ಲಾರ್ದು ಗ್ರಾಜುಯೇಟ್ ಆಗಿದ್ದಾರೆ, ಅಂಡ್ ಮೆನಿ ಆಫ್ ದೆಮ್ ಆರ್ ಥಿಂಕಿಂಗ್ ಟು ಪರ್ಸ್ಯೂ ಫರ್ದರ್ ಎಜುಕೇಶನ್. ಅದ್ರ ಸಲುವಾಗಿ ಇವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ಥ್ಯಾಂಕ್ ಯು. And thank you all for watching this episode with us. And if any queries you have, do drop in the comment box. And also follow, share, subscribe to those who need the information regarding the masters, how to do. ಹೇಗೆ ನಿಮ್ಗೂ ಎಷ್ಟು ಯೂಸ್ಫುಲ್ ಅನ್ಸುತ್ತೆ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಅವರಿಗೂ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಅನ್ಕೊಳ್ತೀವಿ. So we are on LinkedIn, Instagram and YouTube. Do subscribe, share and follow. Thank you.